ಶ್ರೀನಿವಾಸಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಬಹಳ ಮುಖ್ಯವಾದ ಮಾನವೀಯ ಮೌಲ್ಯಗಳು ಅನ್ನುವಂತಹ ಶೀರ್ಷಿಕೆಯಡಿ 3 ವಿಷಯಗಳನ್ನು ಎತ್ಕೊಂಡು ಆ ಶೃಂಖಲೆಯಲ್ಲಿ ಇವತ್ತು 3ನೇದು. ಮೊದಲು ಸತ್ಯದ ಬಗ್ಗೆ ಮಾತನಾಡಿದ್ವಿ, 2ನೇದಾಗಿ ಅಹಿಂಸೆಯ ಬಗ್ಗೆ, 3ನೇದಾಗಿ ಇವತ್ತು ಬ್ರಹ್ಮಚರ್ಯದ ಬಗ್ಗೆ. ಪೂಜ್ಯ ಗುರುದೇವ್ ಚಿನ್ಮಯಾನಂದರು ಶರೀರ ಮನ ಬುದ್ಧಿ ಅಂತ 3 ಯಾವಾಗಲೂ ಒತ್ತಿ ಹೇಳುತ್ತಾ, ಭಗವದ್ಗೀತೆಯಲ್ಲಿ ಇಂದ್ರಿಯಾಣಿ ಮನೋಬುದ್ಧಿ ಅಂತಿದೆ, ಅದನ್ನು ಅವರು ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತ ಹೆಚ್ಚಾಗಿ ಹೇಳುತ್ತಾ ಆ 3ಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಚರ್ಯವನ್ನು, ಅಹಿಂಸೆಯನ್ನು, ಸತ್ಯವನ್ನು ಎತ್ತಿ ಹಿಡಿದಿದ್ರು. ಈ 3 ಪರಸ್ಪರ ಸಂಬಂಧ ಹೊಂದಿದ್ರೂ ಕೂಡ ಒಂದಿಷ್ಟು ಮಟ್ಟಿಗೆ ಪ್ರತಿಯೊಂದು ತನ್ನದೇ ಆದ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. ಕೆಲವರು ಸತ್ಯದಲ್ಲಿ ಸಾಕಷ್ಟು ಚೆನ್ನಾಗಿರ್ತಾರೆ, ಆದ್ರೆ ಅಹಿಂಸೆಯಲ್ಲಿ, ಬ್ರಹ್ಮಚರ್ಯದಲ್ಲಿ ದುರ್ಬಲರಾಗಿರ್ತಾರೆ. ಮೇಲ್ಮೇಲಿಂದ ನೋಡಿದಾಗ ಸತ್ಯದಲ್ಲಿ ನಿಂತಿರ್ತಾರೆ, ಆದ್ರೆ ಎಲ್ಲರಿಗೆ ಬೈಯೋದು, ಎಲ್ಲರಿಗೆ ನೋಯಿಸೋದು ಎಲ್ಲ ಮಾಡ್ತಾರೆ, ಅಲ್ಲಿ ಹಿಂಸೆ ಬಂತು. ಇನ್ ಕೆಲವರು ಯಾರಿಗೂ ನೋಯಿಸೋದಿಲ್ಲ ಅಂತ ತೋರುತ್ತೆ ಮೇಲ್ಮೇಲಿಂದ, ಆದ್ರೆ ಅವರಲ್ಲಿ ಸತ್ಯವೂ ಇಲ್ಲ, ಬ್ರಹ್ಮಚರ್ಯವೂ ಇಲ್ಲ. ಮತ್ತೆ ಕೆಲವರು ಬ್ರಹ್ಮಚಾರಿ ಇದ್ದಂಗೆ ತೋರ್ತದೆ, ಅಯ್ಯಮ್ಮ ಎಂತ ಆತ್ಮ ಸಂಯಮ ಅಂತ, ಆದ್ರೆ ದುರ್ವಾಸ ಮುನಿಯ ತರಹ ಸಿಟ್ಟು ಮಾಡ್ತಾರೆ, ತುಂಬಾ ಜನರಿಗೆ ನೋವು ಪಡಿಸ್ತಾರೆ, ಸುಳ್ಳು ಹೇಳ್ತಾರೆ ಕೆಲವೊಮ್ಮೆ. ಆದ್ರೆ ಬೇರೆ ಬೇರೆ ಭೋಗದ ವಿಷಯದಲ್ಲಿ ನನಗೆ ಬೇಡ, ನನಗಿದು ಬೇಡ, ನನಗದು ಬೇಡ ಅಂತ ಅವರು ಯಾವ ವಿಷಯ ಭೋಗವನ್ನ ಸ್ವೀಕರಿಸದೇ ಇರುವಾಗ ಇತರರಿಗೆ ಆಶ್ಚರ್ಯವಾಗುತ್ತೆ, ವಾ ಎಂತ ಒಂದು ಆತ್ಮ ಸಂಯಮ. ಯಾಕಂದ್ರೆ ಬ್ರಹ್ಮಚಾರಿ ಅಂದ್ರೆ ಮುಖ್ಯವಾಗಿ ಇಂದ್ರಿಯಗಳ ಮಟ್ಟದಲ್ಲಿ ಆತ್ಮ ಸಂಯಮ. ಅಹಿಂಸೆ ಅನ್ನುವುದು ಮುಖ್ಯವಾಗಿ ಭಾವನೆಗಳ ಮಟ್ಟದಲ್ಲಿ, ಅಂದ್ರೆ ಮನಸ್ಸಿನ ಮಟ್ಟದಲ್ಲಿ ಇತರರನ್ನು ನೋಯಿಸದೇ ಇರುವಂತಹದ್ದು, ನೋಯಿಸುವ ಉದ್ದೇಶವೂ ಇಲ್ಲದೆ ಇರುವಂತಹದ್ದು. ಮತ್ತು ಸತ್ಯ ಅಂತ ಹೇಳಿದ್ರೆ ಬೌದ್ಧಿಕ ಪ್ರಾಮಾಣಿಕತೆ. ಏನು ನಾವು ಆಲೋಚನೆ ಮಾಡ್ತೀವೋ ಅದನ್ನೇ ಇನ್ನೊಬ್ರಿಗೆ ಹೇಳ್ತೀವಿ ಹೊರತು ಮನಸ್ಸಿನಲ್ಲೊಂದು ಹೇಳೋದು ಇನ್ನೊಂದು, ಮಾಡೋದು ಮತ್ತೊಂದು ಇತ್ಯಾದಿ ಎಲ್ಲ ಆಗದೆ ಒಬ್ರು ನಡ್ಕೊಂಡಾಗ, ನುಡಿದಂತೆ ನಡೆದಾಗ, ನಡೆದಂತೆ ಅದರ ಬಗ್ಗೆ ಹೇಳಿದಾಗ ಅಲ್ಲಿ ಸತ್ಯ ಇದೆ. ಆದ್ರಿಂದ ಒಂದು ಕೊನೆಯ ಬಾರಿ ಸ್ವಾಮಿ ಚಿನ್ಮಯಾನಂದರು ಶರೀರ ಮನ ಬುದ್ಧಿ ಅನ್ನುವಲ್ಲಿ ಬುದ್ಧಿಯು ವಿಶೇಷವಾಗಿ ಸತ್ಯದ ಜೊತೆ ಸೇರಿಕೊಂಡಿದೆ, ಮನಸ್ಸು ವಿಶೇಷವಾಗಿ ಅಹಿಂಸೆಯ ಜೊತೆ ಸೇರಿಕೊಂಡಿದೆ, ಮತ್ತು ಶರೀರ ಅಂದ್ರೆ ಇಂದ್ರಿಯಗಳು ಅಲ್ಲಿಯೂ ವಿಶೇಷವಾಗಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು 2 ಬಂತು. ಆ 2 ಅವುಗಳು ವಿಶೇಷವಾಗಿ ಬ್ರಹ್ಮಚರ್ಯದ ಜೊತೆ ಸಂಬಂಧಿಸುತ್ತವೆ ಅಂತ ಹೇಳಿದ್ದು ಬಹಳ ಅರ್ಥಪೂರ್ಣ. ಸಂಸ್ಕೃತ ಭಾಷೆಯಲ್ಲಿ ಬ್ರಹ್ಮಚರ್ಯ ಶಬ್ದಕ್ಕೆ ನೀವು ಅರ್ಥ ನೋಡ್ಲಿಕ್ಕೆ ಹೋದ್ರೆ ಒಂದು ಒಳ್ಳೆಯ ಶಬ್ದಕೋಶದಲ್ಲಿ ನಿಮ್ಗೆ ಆಶ್ಚರ್ಯವಾಗ್ತದೆ. ನೀವು ತುಂಬಾ ಪ್ರಚಲಿತವಾಗಿದ್ದ ಒಂದು ಅರ್ಥವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು, ಲೈಂಗಿಕತೆಯಿಂದ ದೂರ ಇರೋದು ಅಂತ. ಅದು 10-15 ಅರ್ಥಗಳಲ್ಲಿ ಒಂದಷ್ಟೇ. ಆದ್ರಿಂದ ಇವತ್ತು ನಾವು ಮಾತಾಡ್ಲಿಕ್ಕೆ ಹೊರಟಿದ್ದೇವೆ ಬ್ರಹ್ಮಚರ್ಯದ ವಿಶಾಲವಾದ ಅರ್ಥ. ಆ ವಿಶಾಲವಾದ ಅರ್ಥ ಅಂತ ಹೇಳಿಕ್ ಹೊರಟಾಗ ಲೈಂಗಿಕತೆಯಲ್ಲಿ ಮನಸ್ಸು ಬಂದಾಗಿರ್ಬೋದು ಅಂತ ಏನು ಅರ್ಥವಲ್ಲ. ಈ ವಿಶಾಲ ಅರ್ಥವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಯಾರೂ ಕೂಡ. ಆದ್ರೆ ನಿಮ್ಗೆ ಇವಾಗ್ಲೇ ಹೇಳ್ಬಿಡ್ತೀನಿ, ವಿಶಾಲವಾದ ಅರ್ಥವನ್ನು ನಾವು ಅರಿತಾಗ ನಾವು ಅನಾವಶ್ಯಕವಾಗಿ ಯಾವುದೋ ಒಂದು ಪುಟ್ಟ ವಿಭಾಗದಲ್ಲಿ ಬೇಕಾದಕ್ಕಿಂತ ಹೆಚ್ಚು ಒತ್ತಡ ಹಾಕುತ್ತಾ ಇತರರನ್ನ ಮೌಲ್ಯಮಾಪನ, ಜಡ್ಜ್, ಇವ್ಯಾಲ್ಯೂಯೇಟ್ ಮಾಡೋದು, ಅಥವಾ ನಮ್ಮನ್ನೇ ನಾವು ಜಡ್ಜ್ ಮಾಡೋದು, ಇವ್ಯಾಲ್ಯೂಯೇಟ್ ಮಾಡೋದು, ಅಯ್ಯೋ ನಾನೊಬ್ಬ ಅಂತ, ಅಥವಾ ನಮ್ಮ ಬಗ್ಗೆ ಅನಾವಶ್ಯಕವಾಗಿ ಹೆಮ್ಮೆ, ನನ್ನಲ್ಲಿರುವಷ್ಟು ಸಂಯಮ ಬೇರೆಯಲ್ಲಿ ಯಾರಿಲ್ಲ ಅಂತ ಕೆಲವು ಡಿಸ್ಟಾರ್ಷನ್ಸ್, ಅಂತ ಕೆಲವು ಮಾನಸಿಕ ವಿಕಾರಗಳು ನಮ್ಮಲ್ಲಿ ಉಂಟಾಗುವುದಿಲ್ಲ. ಯಾವಾಗ ನಮಗೆ ಬ್ರಹ್ಮಚರ್ಯದ ಬಗ್ಗೆ ವಿಶಾಲವಾದ ಅರ್ಥ ಇದ್ದಾಗ ಒಂದು ಸಮತೋಲನದಲ್ಲಿ ನಾವು ಬ್ರಹ್ಮಚರ್ಯವನ್ನ ಸಾಧಿಸಲು, ಗೆಲ್ಲಲು, ಆ ಒಂದು ಮೌಲ್ಯವನ್ನ ನಮ್ಮ ಬದುಕಿನಲ್ಲಿ ಸ್ಥಾಪಿಸಲು ಹೊರಡ್ತೇವೆ.
ಯಾಕಂದ್ರೆ ಏನನ್ನೇ ನಾವು ಸಾಧಿಸಬೇಕಾದ್ರೆ ವಿ ನೀಡ್ ಎ ಬ್ಯಾಲೆನ್ಸ್ಡ್ ಅಪ್ರೋಚ್. ಅಂಡ್ ಲೆಟ್ ಮಿ ಟೆಲ್ ಯು, whenever you need a balanced approach towards things, you need to have a wider understanding. ಇವತ್ತು ನಾವು ಅದನ್ನು ಪ್ರಯತ್ನಿಸ್ತಿರುವಂತಹದ್ದು. ಹಾಗಾದ್ರೆ ಇನ್ನೊಮ್ಮೆ ಸ್ವಾಮಿಗಳ ಹೆಸರು ಹೇಳೋದಾದ್ರೆ, ಚಿನ್ಮಯರು ಬ್ರಹ್ಮಚರ್ಯಕ್ಕೆ ಯಾವ ರೀತಿಯಲ್ಲಿ ವಿಶಾಲವಾದ ಅರ್ಥ ಕೊಟ್ಟರು. ಅವ್ರು ಏನು ಹೇಳುವುದಂತ ಹೇಳಿದ್ರೆ, ವಿಷಯ ಭೋಗ ಅನ್ನುವಂತಹದ್ದು ಸ್ವತಃ ಬ್ರಹ್ಮಚರ್ಯದ ಉಲ್ಲಂಘನ ಅಲ್ಲ. ಆದರೆ ವಿಷಯ ಭೋಗ, ಅದಕ್ಕೆ ಗುಲಾಮರಾದರೆ, ಅದಕ್ಕೆ ನಾವು ದಾಸರಾದರೆ, ಕಣ್ಣುಗಳಿಗೆ ಸುಂದರವಾದ ರೂಪ ಬಣ್ಣ ಅದನ್ನ ನೋಡ್ಬೇಕಂತ ಆಸೆ ಇರುತ್ತೆ, ಕಿವಿಗೆ ಇಂಪಾದ ಸಂಗೀತ, ಅಥವಾ ಯಾರಾದ್ರೂ ಹೊಗಳಲಿಕ್ಕೆ ಬಂದ್ರೆ ಇನ್ನಷ್ಟು ಹೊಗಳಲಿ ಅಂತ ಅದನ್ನು ಕೇಳಲಿಕ್ಕೆ ಆಸಕ್ತಿ ಇರುತ್ತೆ. ಹಾಗೆ ಮೂಗಿಗೆ ಪರಿಮಳ, ನಾಲಿಗೆಗೆ ಒಳ್ಳೆ ರುಚಿ, ಚರ್ಮಕ್ಕೆ ತಂಪು ಅಥವಾ ಮೃದುವಾದ ಸ್ಥಳಗಳು ಇಷ್ಟವಾಗ್ತವೆ. ಅದೇ ರೀತಿಯಲ್ಲಿ ಕರ್ಮೇಂದ್ರಿಯಗಳಲ್ಲಿ ಬಾಯಿ ಅನ್ನೋದು ನಾಲಿಗೆಯ ಮೂಲಕ ಜ್ಞಾನೇಂದ್ರಿಯವೂ ಹೌದು, ಮತ್ತು ಮಾತಾಡುವಂತ ಒಂದು ಸಂದರ್ಭದಲ್ಲಿ ಇದೇ ನಾಲಿಗೆ ಕರ್ಮೇಂದ್ರಿಯ ಹೌದು. ಏನು ಚಪಲ ನಮ್ಮಲ್ಲಿ ಕೆಲವರಿಗೆ, ನಾವೇನೋ ಹೇಳೋಕೆ ಹೋಗ್ತೀವಿ ಯಾರಿಗೇನೋ, ಅವ್ರು ಕೈ ಮುಗಿದು ಹೇಳ್ತಾರೆ, ನೀವು 3 ಸಾರಿ ಇದು ಹೇಳಿದ್ದೀರಾ ನಮಗೆ ಅಂತ. ಹೌದಾ, 3 ಸಾರಿ ಹೇಳಿದೀನಾ, ಪರವಾಗಿಲ್ಲ, 4ನೇ ಸಾರಿ ನನ್ನಿಂದ ಒಂದ್ಸಾರಿ ಕೇಳಿ. ಕೃಷ್ಣ, ಯಾಕವ್ರಿಗೆ ಹಿಂಸೆ ಕೊಡ್ತೀರಾ, ನಿಮಗದನ್ನ ಇನ್ನೊಂದ್ಸಾರಿ ಎದೆಯಿಂದ ಹೊರತಕೋಬೇಕು ಅಂತ. ಅದು ಬ್ರಹ್ಮಚರ್ಯದ ಉಲ್ಲಂಘನ. ಅದರಿಂದ ವಾಕ್ 5 ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ವಾಕ್ ಅಂದ್ರೆ ಮಾತು, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲುಗಳು, ಉಪಸ್ಥ ಅಂದ್ರೆ ಜನನೇಂದ್ರಿಯ, ಮತ್ತು ಯಾವ ಗುದೇಂದ್ರಿಯ ಇದೆ ಮಲವನ್ನ ಹೊರಗೆ ಹಾಕುವಂತ, ಅದು ಕೂಡ ಒಂದು ಕ್ರಿಯೆ. ಅದರಲ್ಲಿರುವಂತಹ ಇಂದ್ರಿಯ ಕರ್ಮೇಂದ್ರಿಯ. ಇದೆಲ್ಲದರಲ್ಲೂ ಕೂಡ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳಲ್ಲೂ ಕೂಡ ನಮ್ಮಗಳಿಗೆಲ್ಲ ಯಾವುದೋ ಕಾರಣದಿಂದ, ಪೂರ್ವ ವಾಸನೆಯಿಂದ, ಪೂರ್ವ ಸಂಸ್ಕಾರದಿಂದ, ಯಾವುದೋ ಕಾಲದಲ್ಲಿ ಏನೋ ಅಜ್ಞಾನದಿಂದ ಏನೋ ಮಾಡಿರುವುದರಿಂದ ಕೆಲವು ಪ್ರವೃತ್ತಿಗಳು, ಅರ್ಜಸ್, ಕೆಲವು ಚಪಲಗಳು, ಕೆಲವು ಚಾಪಲ್ಯಗಳು ಇರ್ತವೆ. 70-80 ದಾಟಿದವರು ಕೂಡ ಕೆಲವು ಸರಿ ನಮ್ಮಂತ ಸ್ವಾಮಿಗಳನ್ನ ತಗೊಂಡ್ಕೊಂಡು, ನನಗೆ ಇನ್ನೂ ಜಿಹ್ವಾ ಚಾಪಲ್ಯವನ್ನು ಗೆಲ್ಲಿಕ್ಕಾಗಿಲ್ಲ, ಏನನ್ನೋ ತಿನ್ಬೇಕಂತ ಆಸೆ ಆದ್ರೂ ತಡ್ಕೊಳ್ಳಿಕ್ಕಾಗಲ್ಲ ಅಂತೆಲ್ಲ ಹೇಳುವವರಿದ್ದಾರೆ. ಚಿನ್ಮಯಾನಂದ್ರ ಹೇಳುವುದು, ನೀವು ವಿಷಯವನ್ನ ಭೋಗಿಸಿದರೆ ತಪ್ಪಿಲ್ಲ, ಆದರೆ ಆ ವಿಷಯದ ಭೋಗದ ಹೆಸರಲ್ಲಿ ಅದರ ದಾಸರಾದರೆ ಕಷ್ಟ. ಅವರ ಪ್ರಕಾರ ಯಾರೋ 10-15 ನಿಮಿಷ ಟಿವಿ ನೋಡ್ತೇನೆ ಅಂತ ರಾತ್ರಿ ಊಟ ಆದ ನಂತರ ಕೂತವನು 10-15 ನಿಮಿಷ ಅಲ್ಲ, 2-3 ಗಂಟೆ ನೋಡ್ತಾ ಕೂತ. ಆಗ ಹೋಯ್ತು ಅವನ ಬ್ರಹ್ಮಚರ್ಯ. ಅವನಾಗ್ಲಿ ಅವಳಾಗ್ಲಿ, ಎಲ್ಲಿ ನಾವು ಎಷ್ಟು ಒಂದು ವಿಷಯವನ್ನ ಆನಂದಿಸಬೇಕು, ಯಾವಾಗ ನಿಲ್ಲಬೇಕು ಅನ್ನೋದ್ರಲ್ಲಿ ನಮಗೆ ಸಂಯಮ ಇಲ್ವೋ, ಆವಾಗ ಫಜೀತಿ, ಆವಾಗ ದೊಡ್ಡ ತೊಂದರೆ ಆಗ್ತದೆ ಬಿಡಿ. ಆದ್ರಿಂದ ತುಂಬಾ ಮಾತಾಡುವವರು, ಮತ್ತೆ ತುಂಬಾ ತಿನ್ನುವವರು, ಮತ್ತು ಅಲ್ಲಿ ಲೈಂಗಿಕತೆಯು ಬರುತ್ತೆ. ನಾನು ಹೇಳಲಿಕ್ಕೆ ಹೊರಟಿದ್ದೆ, ಶಬ್ದಕೋಶದಲ್ಲಿ ಬ್ರಹ್ಮಚರ್ಯ ಅಂತ ಶಬ್ದಕ್ಕೆ ಸರಳವಾದ ಒಂದು ಅರ್ಥ ಇದೆ, ಗುರುಕುಲ ವಾಸ ಅಂತ. ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹಲವಾರು ಕಡೆ ಬ್ರಹ್ಮಚರ್ಯ ಶಬ್ದಕ್ಕೆ ಗುರುಕುಲ ವಾಸ ಅಂತ ಹೇಳ್ಬಿಡ್ತಾರೆ. ಅದು ಕೂಡ ಬಹಳ ಕಾಂಪ್ರಹೆನ್ಸಿವ್ ಡೆಫಿನಿಷನ್. ಗುರುಕುಲದಲ್ಲಿದ್ದಾಗ ಬೇರೆ ಬೇರೆ ನಿಯಮಗಳಿರ್ತವೆ, ಬೇರೆ ಬೇರೆ ರೀತಿಯಾದಂತಹ ಶಿಸ್ತಿರುತ್ತೆ. ಗುರುಗಳು ಮತ್ತು ಗುರುಪತ್ನಿ ಅವರ ಕುಟುಂಬ ಎಲ್ಲವೂ ಈ ಛಾತ್ರರನ್ನ, ಈ ವಟುಗಳನ್ನ, ಈ ಬ್ರಹ್ಮಚಾರಿಗಳನ್ನ ಅಥವಾ ಬ್ರಹ್ಮಚಾರಿಣಿಯರನ್ನು ಕೂಡ ನೋಡ್ತಾ ಇರ್ತಾರೆ, ಹೇಗೆ ವರ್ತಿಸ್ತಿದ್ದಾರಂತೆ. ಬರೇ ಪುಸ್ತಕದ ಗುಂಬಳಕಾಯಿಯನ್ನು ಹೇಳ್ಕೊಡುವಂತಹ ಪದ್ಧತಿ ಇರಲಿಲ್ಲ ನಮ್ಮಲ್ಲಿ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ಲೆಕ್ಚರ್ ಕೊಟ್ಬಿಡೋದು, ಮತ್ತೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಆಗೋಯ್ತು ಅಂತ ಒಂದು ಪದ್ಧತಿ ಇರಲಿಲ್ಲ. ಅದರ ಬದಲು 24 ಗಂಟೆ ಆ ಗುರುಗಳ ದೃಷ್ಟಿಯಲ್ಲೆಲ್ಲರೂ ಇದ್ರು, ಗುರುಗಳ ಸೇವೆ ಮಾಡುವಂತಹದ್ದಿತ್ತು. ಬ್ರಹ್ಮಚರ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಬ್ರಹ್ಮಣಿ ಚರತಿ ಇತಿ ಬ್ರಹ್ಮಚರ್ಯ. ಇದು ಬಹಳ ಎತ್ತರ ಮಟ್ಟದ ಒಂದು ಡೆಫಿನಿಷನ್. ಯಾರು ತನ್ನನ್ನ ದೇಹ ಅಂತ ಭಾವಿಸದೆ, ಇಂದ್ರಿಯ ಮನಸ್ಸು ಅಂತಲೂ ಭಾವಿಸದೆ,
ತನ್ನ ಮನಸ್ಸನ್ನ ಬ್ರಹ್ಮದಲ್ಲಿ ಇಟ್ಕೊಂಡಿರ್ತಾನೋ, ಬ್ರಹ್ಮದಲ್ಲಿ ಯಾರು ಮನಸ್ಸನ್ನು ನಿಲ್ಲಿಸ್ತಾನೋ, ಸರಳತೆಗೋಸ್ಕರ ದೇವರಲ್ಲಿ ಮನಸ್ಸನ್ನು ಯಾವಾಗಲೂ ಇಟ್ಕೊಂಡಿರ್ತಾನೋ ಅವನೇ ಬ್ರಹ್ಮಚಾರಿ. ಊಟ ಮಾಡ್ಲಿ ಮಾಡದಿರ್ಲಿ, ಮನೆ ಇರ್ಲಿ ಮನೆ ಇಲ್ಲದಿರ್ಲಿ, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿರ್ಲಿ, ಮಕ್ಕಳಿರ್ಲಿ ಮಕ್ಕಳು ಇಲ್ಲದಿರ್ಲಿ, 2 ಹೊಸ ಮಕ್ಕಳಾಯ್ತು ಆಗ್ಲಿಲ್ಲ ಆಗದಿರ್ಲಿ, ಅದೆಲ್ಲ ಹಿಂದೋಗ್ತದೆ. ಅವನು ಸತತವಾಗಿ ದೇವರಲ್ಲಿ ಮನಸ್ಸಿಟ್ಕೊಂಡಿದ್ದಾನೆ, ಅಂತವನು ಬ್ರಹ್ಮಚಾರಿ. ಇನ್ನೊಂದಿದೆ ವ್ಯಾಕರಣದ ಪ್ರಕಾರ, ಬ್ರಹ್ಮವತ್ ಚರತಿ ಇತಿ ಬ್ರಹ್ಮಚಾರಿ. ಹೇಗೆ ಬ್ರಹ್ಮವು ನಿರ್ವಿಕಾರವೋ, ಬ್ರಹ್ಮದಲ್ಲಿ ಹರ್ಷ ಶೋಕ ಉಬ್ಬುವುದು ಕುಗ್ಗುವುದು ಇಂಥದ್ದೆಲ್ಲ ಇಲ್ಲ, ಅದೇ ರೀತಿಯಲ್ಲಿ ಈತನು ಕೂಡ ಅಥವಾ ಈಕೆ ಕೂಡ ಜೀವನದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಬಂದಾಗ ಜಂಬದಿಂದ ಉಬ್ಬುವುದಿಲ್ಲ ಮತ್ತು ಬಹಳ ಅಪಮಾನಗೊಂಡು ಕುಗ್ಗುವುದಿಲ್ಲ. ಬ್ರಹ್ಮವತ್, ಬ್ರಹ್ಮದ ರೀತಿಯಲ್ಲಿ ಈತನ ಆಚರಣೆ ಇರುತ್ತೆ. ಈ ಪ್ರಕಾರ ನೋಡಿದಾಗ ಬ್ರಹ್ಮಚರ್ಯಕ್ಕೆ ವಿಶೇಷ ಸ್ಥಾನ ಕೊಟ್ಟಿರುವುದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಅರ್ಥಪೂರ್ಣ ಅಂತ ಗೊತ್ತಾಗುತ್ತೆ. ಪ್ರಶ್ನೋಪನಿಷತ್ನಲ್ಲಿ 6 ಜನ ಶಿಷ್ಯರು, ಅವರೆಲ್ಲ ಒಳ್ಳೆ ವೇದ ಓದಿದವರು, ಆದ್ರೆ ವೇದಾಂತವನ್ನ ಬ್ರಹ್ಮವಿದ್ಯೆಯನ್ನು ಓದಿಲ್ಲ. 6 ಜನರು ಶಿಷ್ಯರು. ಆದ್ರಿಂದ ಪ್ರಶ್ನೋಪನಿಷತ್ನಲ್ಲಿ 6 ಅಧ್ಯಾಯಗಳು ಅಂತ ಹೇಳುವುದಿಲ್ಲ, 6 ಪ್ರಶ್ನೆಗಳು ಅಂತಲೇ ಆ ವಿಭಾಗಗಳಿಗೆ ಹೆಸರು. ಒಬ್ಬ ಗುರು ಪಿಪ್ಪಲಾದ, ಗುರು ಒಬ್ಬ, ಶಿಷ್ಯರು 6. ನಮ್ಮ ಕನ್ನಡ ಸಿನಿಮಾದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಸಿನಿಮಾ ಬಂದಿತ್ತು, ಗಂಡೊಂದು ಹೆಣ್ಣು 6 ಅಂತ. ಸುಮ್ಮನೆ ಹಾಸ್ಯಕ್ಕೆ ಹೇಳ್ತಾ ಇದ್ದೇನೆ. ಇವಾಗಷ್ಟೇ ನನಗೊಂದು ಸಂಶಯ ಬಂತು ಮನಸ್ಸಲ್ಲಿ. ಆ ಗಂಡೊಂದು ಹೆಣ್ಣು 6 ಅಂತ ಒಂದು ಚಿತ್ರ ಬಂತಲ್ಲ, ಚಲನಚಿತ್ರ. ಯಾರದ್ರಲ್ಲಿ ನಾಯಕ ಯಾರದ್ರಲ್ಲಿ ನಾಯಕಿ ಅಂತಲೂ ನನಗೆ ಜ್ಞಾಪಕ ಇಲ್ಲ, ನಾನು ನೋಡಿಲ್ಲ ಅದನ್ನ. ಗಂಡೊಂದು ಹೆಣ್ಣು 6 ಅನ್ನುವುದು ಬಹುಶಃ ಪ್ರಶ್ನೋಪನಿಷತ್ನಲ್ಲಿ ಗುರು ಒಬ್ಬ ಶಿಷ್ಯರು 6 ಅಂತ ಇತ್ತಲ್ಲ ಪರಿಸ್ಥಿತಿ. ಅದರಿಂದ ಸ್ಫೂರ್ತಿ ಆಯ್ತಾ ಅವರಿಗೆ, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅಂತ ನನಗೊಂದು ಸುಮ್ಮನೆ ಹಾಸ್ಯಕ್ಕಾಗಿ ಆಲೋಚನೆ ಬರ್ತಾ ಇದೆ. ಬಿಡಿ ಅದನ್ನ. ಒಬ್ಬ ಗುರುವಿನ ಬಳಿ 6 ಶಿಷ್ಯರು ಬಂದು ನಮಗೆಲ್ಲ ಕೆಲವು ಪ್ರಶ್ನೆ ಕೇಳಲಿಕ್ಕಿದೆ, ನಾವೆಲ್ಲ ತುಂಬಾ ವೇದ ಓದಿದ್ರು ಕೂಡ ಕೆಲವು ವಿಷಯಗಳಲ್ಲಿ ಮನಸ್ಸಿನಲ್ಲಿ ತುಮೂಲ ಇದೆ ಅಂತಾರೆ. ಆಗ ಬಹಳ ವಿಚಿತ್ರ. ವಿಫಲಾದರೂ ನಿಮಗೆಲ್ಲ ಸ್ವಾಗತ, ಬನ್ನಿ. ನೀವು 1 ವರ್ಷ ವಸ ಬ್ರಹ್ಮಚರ್ಯಂ ಸಂವತ್ಸರಂ ಬ್ರಹ್ಮಚರ್ಯಂ ವಸ ಅಂತ ಒಂದು ವಾಕ್ಯ ಇದೆ ಮೊದಲನೇ ಪ್ರಶ್ನೆಯಲ್ಲಿ. ನಾಳೆ ಬೆಳಿಗ್ಗೆ ಕ್ಲಾಸ್ ಇದೆ ಅಂತ ಹೇಳಲಿಲ್ಲ, ಮುಂದಿನ ವಾರದಿಂದ ಶುರು ಆಗ್ತದೆ ನಮ್ದು ಅಂತ ಇಲ್ಲ. 1 ವರ್ಷ ಸುಮ್ಮನೆ ಇಲ್ಲಿ ನೀವು ಶಿಸ್ತಲ್ಲಿ ಇರಿಯಪ್ಪ. ಈ ಕಲಿಯುಗದಲ್ಲಿ ನಿಮ್ಗೆ ನಮಗೆ ತಾಳ್ಮೆ ಇದೆಯಾ? ಯಾರಾದ್ರೂ ಆ ತರ 1 ವರ್ಷ ಇಲ್ಲೇ ಇರಿ, ಶಿಸ್ತಿನಲ್ಲಿರಿ, ಈ ಆಶ್ರಮದ ನಿಯಮಗಳನ್ನ ಪಾಲನೆ ಮಾಡ್ಕೊಂಡಿರಿ ಅಂತ ಹೇಳಿದ್ರೆ ನಾವು ಬೇರೆ ಯಾವ್ದಾದ್ರು ಆಶ್ರಮ ತೆರೆದಿದ್ಯಾ? ಅಷ್ಟೆಲ್ಲ ನಮ್ಮಲ್ಲಿ ಕಾಯ್ಲಿಕ್ಕೆ ಆಗುದಿಲ್ಲ ಅಂತೇವೆ. ಅಥವಾ 1 ವರ್ಷದಲ್ಲಿ ಹೋಗಿ ಬೇರೆ ಏನೋ ಮಾಡ್ಕೊಳಕು, ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ನಮಗೆ ಬಹಳ ಶಿಕ್ಷೆ ಅನ್ಸುತ್ತೆ. ಆ ಒಳ್ಳೆಯ ವಿದ್ವಾಂಸರಾದಂತಹ 6 ಶಿಷ್ಯರು ಹಾಗೆ ಆಗ್ಲಿ ಗುರುಗಳೇ ಅಂತ ಯಾವ ಗರ್ವವಿಲ್ಲದೆ ಯಾವ ಅಭಿಮಾನವಿಲ್ಲದೆ ಆ ಆಶ್ರಮದಲ್ಲಿ 1 ಫುಲ್ ಇಯರ್ ಇರ್ತಾರೆ. ಅದರ ನಂತರ ಪಿಪ್ಪಲಾದ ಒಂದಿನ ಬೆಳಿಗ್ಗೆ ಅವ್ರನ್ನ ಕರೆದು, ಹೇಳಿಯಪ್ಪ ಒಂದೊಂದಾಗಿ ನಿಮ್ದೆಲ್ಲ ಏನ್ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅದರಲ್ಲಿ ಮುಂದೆ ಒಂದು ಕಡೆ ಬ್ರಹ್ಮಚರ್ಯದ ಬಗ್ಗೆ ಮಾತು ಬರುತ್ತೆ, ಬ್ರಹ್ಮಚರ್ಯದ ಅರ್ಥವೇನು ಅನ್ನೋದಾಗಿ. ಅಲ್ಲೂ ಕೂಡ ಬಹಳ ಸಂಕುಚಿತ ಅರ್ಥವನ್ನು ಕೊಡದೆ ನಮ್ಮ ವಿಷಯ ಭೋಗಗಳನ್ನ ಏನೋ ಒಂದು ರೀತಿಯ ನಿಯಮಕ್ಕೆ ತಂದುಕೊಂಡಾಗ ಅದು ಬ್ರಹ್ಮಚರ್ಯವೇ ಅಂತ ಹೇಳುವುದಿದೆ ಪ್ರಶ್ನೋಪನಿಷತ್ತು. ನೀವು ನೋಡಿ, ಭಗವದ್ಗೀತೆಯಲ್ಲಂತೂ ಶ್ರೀಕೃಷ್ಣ ಹೇಳ್ತಾನೆ, ಯಾವ ಒಂದು ಪರಮ ತತ್ವವನ್ನ ಅರಿಯಲು ಜನರು ಬ್ರಹ್ಮಚರ್ಯವನ್ನು ಪಾಲಿಸ್ತಾರೋ ಆ ತತ್ವವನ್ನು ನಿನಗೆ ತಿಳಿಸ್ತೇನೆ, ಅದು ಓಂ ಅಂತ 8ನೇ ಅಧ್ಯಾಯದಲ್ಲಿ ಬರುತ್ತೆ. ಕಠೋಪನಿಷತ್ತಿನ ಒಂದು ಮಂತ್ರದ ಇನ್ನೊಂದು ಬಗ್ಗೆ ಹೇಳುವಿಕೆ ಅದು ಗೀತೆಯಲ್ಲಿ ಎಷ್ಟೋ ಶ್ಲೋಕಗಳು ಕಠೋಪನಿಷತ್ತಿನ ಮಂತ್ರಗಳ ಪ್ರತಿಧ್ವನಿಯಾಗಿರ್ತವೆ. ಯದಿಚ್ಛಂತಂ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುತ್ತಮಂ ಅನ್ನೋದಾಗೆಲ್ಲ ಬರುತ್ತೆ.
ಓಂ ಅನ್ನೋದು ಪರಮತತ್ವ. ಅದನ್ನು ನಾವು ಅರಿಯಬೇಕಾದ್ರೆ ನಮ್ಮ ಜೀವನದಲ್ಲಿ ವಿರೋಧಾಭಾಸಗಳಿರಬಾರದು. ಬೇರೆಯವರಿಗೆ ಹೇಳೋ ಬುದ್ಧಿ ಒಂದು, ನಾವು ಪಾಲಿಸುವುದು ಇನ್ನೊಂದು. ಆದರೆ ನೀವು ಜಗತ್ತಿನಲ್ಲಿ ಪ್ರಸಿದ್ಧರಾಗಬಹುದು, ಹಣವನ್ನು ಸಂಪಾದಿಸಬಹುದು, 4 ಜನ ನಿಮ್ಮ ಕಾಲಿಗೆ ಬೀಳಬಹುದು, ದೊಡ್ಡ ದೊಡ್ಡ ಬಿರುದು ಬಾವಲಿಗಳು ನಿಮಗೆ ಬರಬಹುದು, ಸ್ಟೇಜ್ ಮೇಲೆ ಕರೆದು ನಿಮಗೆ ಸನ್ಮಾನ ಜನರು ಮಾಡಬಹುದು. ಆದರೆ ನಿಮಗೆ ಬ್ರಹ್ಮ ಪ್ರಾಪ್ತಿ ಇಲ್ಲ ಅಂತ ಗೀತೆ ಘಂಟಾಘೋಷವಾಗಿ ಸಾರುತ್ತೆ. ಮುಂಡಕೋಪನಿಷತ್ನಲ್ಲಿ ಬ್ರಹ್ಮಚರ್ಯವನ್ನು ಹೇಳಲಾಗಿದೆ, ಕಠೋಪನಿಷತ್ನಲ್ಲಿ ಹೇಳಲಾಗಿದೆ. ಎಷ್ಟೋ ಕಡೆಯಲ್ಲಿ ಬ್ರಹ್ಮಚರ್ಯದ ವರ್ಣನೆ ಇದೆ. ಚಾಂದೋಗ್ಯೋಪನಿಷತ್ನಲ್ಲಿ ಇಂದ್ರ ಮತ್ತು ವಿರೋಚನ ಪ್ರಜಾಪತಿಯ ಬಳಿ ಹೋಗ್ತಾರೆ ಬ್ರಹ್ಮವಿದ್ಯೆಯನ್ನು ಪಡೆಯಲಿಕ್ಕೆ. ಆಗ ಪ್ರಜಾಪತಿ ಹೇಳ್ತಾನೆ, ಬಹಳ ಸಂತೋಷ, ಇಲ್ಲಿ ಬಂದಿದ್ದೀರ ಇಷ್ಟು ದೂರ, ಸ್ವಲ್ಪ ವಿಶ್ರಾಂತಿ ಮಾಡಿ ಒಂದು 32 ವರ್ಷ ಇಲ್ಲಿ ಬ್ರಹ್ಮಚರ್ಯದಲ್ಲಿರಿ ಅಂತಾರೆ. 32 ವರ್ಷ, ಅದರ ನಂತರ ಇನ್ನೊಂದು 32 ವರ್ಷ, ಅದರ ನಂತರ ಮತ್ತೊಂದು 32 ವರ್ಷ, ಎಲ್ಲ ಸೇರಿ ನಾನು ಲೆಕ್ಕ ಮಾಡಿದ ಪ್ರಕಾರ ಸುಮಾರು 105 ವರ್ಷ ಅವರನ್ನ. ಅಲ್ಲಿಯೂ ಕೂಡ ಬ್ರಹ್ಮಚರ್ಯ ಶಬ್ದದ ಅರ್ಥ ಇರಬಹುದು 32 ವರ್ಷ 105 ವರ್ಷ ಎಲ್ಲ, ಅದು ಶಬ್ದಶಃ ಅಷ್ಟಿರ್ಬೇಕಂತಿಲ್ಲ. ಒಟ್ಟಾದ್ರೆ ಸಾಕಷ್ಟು ಕಾಲ ಮೊದಲು ಸರಿಯಾಗಿ ಬದುಕಿ. ನೀವು ಸುಮ್ಮನೆ ತಲೆಯಲ್ಲಿ ತುಂಬಿಕೊಳ್ಬೇಡಿ. ಬ್ರಹ್ಮ ಅಂದ್ರೇನು, ಆತ್ಮ ಅಂದ್ರೇನು, ಸತ್ಯ ಅಂದ್ರೇನು, ಏನನ್ನೆಲ್ಲ ತಲೆಯಲ್ಲಿ ತುಂಬಿಕೊಳ್ಳೋದು, ಏನನ್ನು ಅರಗಿಸ್ಕೊಂಡಿರುವುದಿಲ್ಲ, ಅರ್ಧ ಜೀರ್ಣ ಆಗಿರುತ್ತೆ. ಆಮೇಲೆ ಹೋಗಿ 10 ಜನರಿಗೆ ಬುದ್ಧಿ ಹೇಳಕ್ ಹೋಗ್ತೀರಾ, ಏನ್ ಪ್ರಯೋಜನ ಅದರಿಂದ ಅನ್ನುವಂತಹ ಭಾವದಲ್ಲಿ ಋಷಿ ಅಥವಾ ದೇವರೇ ಆದಂತಹ ಪ್ರಜಾಪತಿ ಇಂದ್ರ ಮತ್ತೆ ವಿರೋಚನರಿಗೆ ಹೇಳುವುದಿದೆ. ವಿರೋಚನ ಮೊದಲೇ 32 ವರ್ಷ ಮಾತ್ರ ಇರೋದು, ಅದಕ್ಕಿಂತ ಹೆಚ್ಚಿರೋದಿಲ್ಲ. ಅದ್ರ ನಂತರ ಏನೋ ಒಂದು ಉಪದೇಶ ಕೊಟ್ಟಾಗ ಹೊರಟೋಗ್ಬಿಡ್ತಾನೆ, ಅವ್ನು ಸಾಕು ಅಂತ, ಎಲ್ಲ ಅಧ್ವಾನ ಆಗುತ್ತೆ. ಇಂದ್ರ ಮತ್ತೆ ಬರ್ತಾನೆ, ನೀವು ಹೇಳಿದ್ದು ಸ್ವಲ್ಪ ಸರಿಯಾಗಿ ತೋರ್ತಾ ಇಲ್ಲ, ಬಹುಶಃ ಒಳ ಅರ್ಥ ಇರಬಹುದು, ಗೂಢವಾದ ಅರ್ಥ ಇರಬಹುದು, ತಿಳಿಸಿ ಪುನಃ ಅಂತ. ಆಗ ಪ್ರಜಾಪತಿ ಮತ್ತೊಂದು 32 ವರ್ಷ ಇರುವಂತ ಇಂದ್ರನಿಗೆ ಎಲ್ಲ ಸೇರಿಸಿ 105 ವರ್ಷ ಅಲ್ಲಿರ್ಬೇಕಾಗ್ತದೆ ಶಿಸ್ತಿನಲ್ಲಿ. ಜೆ ಕೃಷ್ಣಮೂರ್ತಿ ಅಂತ ಅವರು ಬ್ರಹ್ಮಚರ್ಯ ಶಬ್ದವನ್ನು ಉಪಯೋಗಿಸುವುದಿಲ್ಲ, ಆದ್ರೆ ಅವರು ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ಅವರು ಉಪಯೋಗಿಸಿದ ಶಬ್ದ, ಕ್ಯಾನ್ ಯು ಎಲಿಮಿನೇಟ್ ಡಿಸಾರ್ಡರ್ ಫ್ರಮ್ ಯುವರ್ ಲೈಫ್. ಅವರು ಬಹಳ ನೆಗೇಷನ್, ಅಪವಾದದಲ್ಲಿ ಪರಿಣತರು. ಡಿಸಾರ್ಡರ್ ಅಂದ್ರೆ ಬೇರೆ ಬೇರೆ ವಿರೋಧಾಭಾಸಗಳು. ಒಬ್ಬರಿಗೆ ಒಂದು ನಿಯಮ, ಇನ್ನೊಬ್ಬರಿಗೆ ಮತ್ತೊಂದು ನಿಯಮ, ತಮಗೆ ಮತ್ತೆ 3ನೇ ಒಂದು ನಿಯಮ. ಹೇಳುವುದೊಂದು, ಮಾಡುವುದೊಂದು, ಏನೆಲ್ಲ ವಿಚಿತ್ರವಾಗಿ ಕಾಂಟ್ರಡಿಕ್ಷನ್ಸ್ ಇದ್ರೆ ಆಗ ಅದು ವಿರೋಧಾಭಾಸ. ಜೆ ಕೃಷ್ಣಮೂರ್ತಿಯವರ ಪ್ರಕಾರ ಯಾರಾದ್ರೂ ತಡವಾಗಿ ಎದ್ದರೆ, ತಡವಾಗಿ ಹೇಳಿ ಅಂತ ಏನು ಹೇಳೋದಿಲ್ಲ, ಅದು ದೊಡ್ಡ ತಪ್ಪಲ್ಲ. ಆದ್ರೆ ತಡವಾಗಿ ಹೇಳೋದು, ಆಮೇಲೆ ಅದ್ರ ಬಗ್ಗೆ ಬೇಸರ ಪಡೋದು, ಆಮೇಲೆ ಯಾರೋ ಒಬ್ರು ಬೇಗ ಹೇಳುವವರನ್ನು ನೋಡಿ ಅಸೂಯೆ ಪಡೋದು, ಆಮೇಲೆ ತಲೆ ಚಚ್ಕೊಳ್ಳೋದು, ನಾನು ಯಾವಾಗ ಬೇಗ ಹೇಳಕ್ ಪ್ರಾರಂಭ ಮಾಡ್ತೀನೋ ಅಂತ ಅಪರಾಧಿ ಮನೋಭಾವ, ಅಂತದೆಲ್ಲ ಮಾಡೋದು. ಒಟ್ಟಾದ್ರೆ ದಿನದುದ್ದಕ್ಕೂ ಕೂಡ ಇವತ್ತು ಬೆಳಿಗ್ಗೆ ಬೇಗ ಹೇಳಲಿಲ್ಲ ಅಂತ ವ್ಯಥೆಯಲ್ಲಿರುವಂತಹದ್ದು, ಇದೆಲ್ಲ ನಿಮ್ಮ ಮಾನಸಿಕ ಜೀವನದಲ್ಲಿ ಒಂದು ದೊಡ್ಡ ಅವ್ಯವಸ್ಥೆ ಅಂತ ಅವರು ತೋರಿಸ್ಕೊಡ್ತಿದ್ರು. ಆದ್ರಿಂದ ಸುಮ್ಮನೆ ಎಲ್ಲೋ ಏನೋ ಓದಿದ್ರಿ, ಎಲ್ಲೋ ಏನೋ ಒಂದು ಆದರ್ಶವನ್ನ ತಿಳಿದುಕೊಂಡ್ರಿ, ಆ ತಿಳಿದುಕೊಂಡ ಆದರ್ಶ ಮತ್ತೆ ನಿಮ್ಮ ನಿಜವಾದ ಜೀವನದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅದ್ರ ಬಗ್ಗೆ ವ್ಯಥೆ ಪಡೋದು, ಆಗ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಈ ತರ ಎಲ್ಲ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋ ಹಾಗೆ ತೋರುತ್ತೆ ಅವರು. ಆದ್ರೆ ಅವರನ್ನ ಸ್ವಲ್ಪ ತಾಳ್ಮೆಯಿಂದ ಓದಿದ್ರೆ ಜಿದ್ದು ಕೃಷ್ಣಮೂರ್ತಿ ಅವರನ್ನ ಆಗ ಗೊತ್ತಾಗುತ್ತೆ ಅವರಿಗೆ ಯಾವ ರೀತಿಯ ವ್ಯಂಗ್ಯವಾಗಿ ಮಾತಾಡುವುದು ಉದ್ದೇಶವಾಗಿರಲಿಲ್ಲ. ಒಟ್ಟಾದ್ರೆ ನಾವು ಎಂತೆಂಥದೆಲ್ಲ ಕೇಳಿ, ಎಂತೆಂಥದ್ದೆಲ್ಲ ಪುಸ್ತಕ ಓದಿ, ಯಾವ್ದಾವುದೋ ಪ್ರಭಾವಕ್ಕೆಲ್ಲ ಒಳಗಾಗಿ, ಒಟ್ಟಾದ್ರೂ ನಾವು ದಿನವೂ ಒಂದು ಮಾನಸಿಕ ಸಂಘರ್ಷದಲ್ಲಿ ಬದುಕ್ತಾ ಇದ್ದೀವಲ್ಲ, ಅದು ಅವರಿಗೆ ಇಷ್ಟ ಇರಲಿಲ್ಲ. ನಿಮ್ಮನ್ನು ನೀವು ಅರಿಯಿರಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನವನ್ನು ಮತ್ತಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಇತ್ಯಾದಿಯಾಗಿ ಅವರು ದಯೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ಹೇಳುವಂತ ಮಾತುಗಳಿವೆ. ಆದ್ರಿಂದ ಸುತ್ತಿ ಬಳಸಿ ಬ್ರಹ್ಮಚಾರ್ಯ ಅನ್ನುವಂತಹದ್ದು ಲೈಂಗಿಕತೆಯನ್ನು ಸೇರಿದಂತೆ ಜಿಲೇಬಿ, ಟೆಲಿವಿಷನ್, ಸಂಗೀತ, ಎಲ್ಲಾ ರೀತಿಯ ವಿಷಯ ಭೋಗಗಳನ್ನು ಸೇರಿದಂತೆ ಯಾವಾಗ ನಮ್ಮಲ್ಲಿ ಒಂದು ರೀತಿಯ ಉತ್ತಮವಾದ ಪ್ರಜ್ಞೆ ಉಂಟಾಗುತ್ತೋ, ಯಾವಾಗ ಎಲ್ಲದಕ್ಕೂ ಕೂಡ ಅದರ ಸರಿಯಾದ ಸ್ಥಾನವನ್ನು ನಾವು ಕೊಡ್ತೀವೋ,
ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸರಿಯಾದ ಒಂದು ಶರೀರ ಸ್ಥಿತಿಯಲ್ಲಿ ಸರಿಯಾದ ಒಂದು ವಯಸ್ಸಿನಲ್ಲಿ ಸರಿಯಾದ ನಮ್ಮ ಒಂದು ಭೂಮಿಕೆ ಅಂತ ಹೇಳಿದ್ರೆ ಪಾತ್ರ, ನಾವು ಯಾವುದೋ ಒಂದು ಪಾತ್ರವನ್ನು ವಹಿಸ್ತಾ ಇದ್ದೇವೆ. ನಮ್ಮ ಮಹಾಭಾರತದಲ್ಲೆಲ್ಲ ಬಹಳ ವಿಚಿತ್ರವಾದ ಸನ್ನಿವೇಶಗಳಿವೆ. ಚಿತ್ರವೀರ್ಯ ವಿಚಿತ್ರವೀರ್ಯ ಇಬ್ರು ತೀರಿ ಹೋದಾಗ ಹಸ್ತಿನಾಪುರದಲ್ಲಿ ಮುಂದೆ ಮಕ್ಕಳಾಗುವುದಿಲ್ಲ, ಎಲ್ಲಿಂದ ಈಗ ನಮ್ಮ ಮುಂದೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು ಯಾರು ಅಂತ ಚಿಂತೆ ಆದಾಗ ಆ ತಾಯಿ ಕರೀತಾಳೆ, ಯಾರನ್ನ? ವ್ಯಾಸರನ್ನೇ ಕರೀತಾಳೆ. ವ್ಯಾಸರು ಅಂಬಿಕೆ ಮತ್ತು ಅಂಬಾಲಿಕೆ ಅವರಿಗೆ ಮತ್ತೆ ಗರ್ಭವತಿಯಾಗಿ ಮಾಡ್ತಾರೆ. ಆಮೇಲೆ ಅಷ್ಟು ದೂರ ಬಂದವರು ಈ ಅರಮನೆಯಿಂದ ಒಂದು ವಿನಂತಿ ಆದದ್ರಿಂದ ಒಬ್ಬಳು ದಾಸಿಯನ್ನು ಕೂಡ ಗರ್ಭವತಿಯಾಗಿ ಮಾಡ್ತಾರೆ. ಆದ್ರಿಂದ ಅಂಬಿಕೆ, ಅಂಬಾಲಿಕೆ ಮತ್ತು ಆ ದಾಸಿಯ ಮೂಲಕ ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಅನ್ನುವಂತ 3 ಮಕ್ಕಳು ಹುಟ್ಟುತ್ತಾರೆ. ವ್ಯಾಸರು ಆ ಭೂಮಿಕೆಯನ್ನು ವಹಿಸ್ತಾರೆ, ಆ ಒಂದು ಪಾತ್ರವನ್ನು ವಹಿಸ್ತಾರೆ, ಆ ಒಂದು ಮಾಡಬೇಕಾದ ಒಳ್ಳೆ ಕಾರ್ಯ ಮಾಡ್ತಾರೆ, ಹೋಗ್ತಾರೆ. ಅವರಿಗೆ ಯಾವ ರೀತಿಯ ದೋಷವೂ ತಟ್ಟುವುದಿಲ್ಲ. ಎಷ್ಟೋ ಕಥೆಗಳಿವೆ. ಶ್ರೀಕೃಷ್ಣನೇ ಒಮ್ಮೆ ನದಿ ದಾಟುವಾಗ ಹೇಳ್ತಾನೆ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿದ್ರೆ ನನಗೆ ಮುಳುಗುವಂತೆ ಆಗಬಾರ್ದು ಅಂತ. ಮುಳುಗೋದಿಲ್ಲ, ಅವನು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾರೆ. ಈ ರಾಮಾಯಣ ಮಹಾಭಾರತಗಳಲ್ಲಿ ಕೆಲವು ಒಗಟುಗಳೇ ಇರ್ತವೆ ಬಹಳ ವಿಚಿತ್ರವಾಗಿ. ಚೆನ್ನಾಗಿ ಊಟ ಮಾಡಿದಂಥವರು ನಾನು ನಿತ್ಯ ಉಪವಾಸಿ ಆಗಿದ್ರೆ ನಾನು ನೀರಿನಲ್ಲಿ ಮುಳುಗೋದಿಲ್ಲ ಅಂತ ಹೇಳ್ಕೊಳ್ತಾರೆ. ಆಮೇಲೆ ನೀರಿನಲ್ಲಿ ನಡೀತಾರೆ, ಮುಳುಗೋದಿಲ್ಲ ಅವರು. ಇವಾಗ ತಾನೇ ಚೆನ್ನಾಗಿ ಊಟ ಮಾಡಿದ್ದಾರೆ. ಅದೇ ಹೇಗೆ? ಅಲ್ಲಿ ವೇದಾಂತದ ಮರ್ಮ ಇದೆ. ಊಟ ಮಾಡಿರಬಹುದು, ಆದರೆ ಮಾನಸಿಕವಾಗಿ ನಾನು ಊಟ ಮಾಡಿದ್ದೇನೆ ಅನ್ನುವಂತಹ ಕರ್ತೃತ್ವ ಭಾವನೆ ಇಲ್ಲದಿದ್ರೆ. ಆಗ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಒಂದು ಬಹಳ ಚಂದವಾದ ಮಾತಿದೆ. ಕರ್ಮಣಿ ಅಕರ್ಮ ಯಪ್ಪಶ್ಯೇ. ಕರ್ಮ ಇದ್ರೂ ಕೂಡ ಮೇಲ್ಮೇಲಿಂದ ಕರ್ಮ ಇದ್ರು ಒಳಗೆ ಅದು ಅಕರ್ಮ. ಅವರ ಜ್ಞಾನದಿಂದಾಗಿ ಅವರಲ್ಲಿ ಯಾವ ಅಹಂಕಾರ ಇಲ್ಲ. ಮಾಡಿದವನು ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಿದ್ರೆ ನಾನು ದೊಡ್ಡ ಸುಭಗ ಅಂತ ಒಂದು ಅಭಿಮಾನ ಬರುತ್ತೆ. ಒಂದು ಸಣ್ಣ ತಪ್ಪು ನಮ್ಮ ಕೈಯಿಂದ ಆದ್ರೆ ಅಪರಾಧಿ ಮನೋಭಾವ ಬರುತ್ತೆ. ಆದ್ರೆ ಆ ಉತ್ತಮ ಅಧ್ಯಾತ್ಮ ಜ್ಞಾನ ಇದ್ದವರು, ಅಲ್ಲಿ ಹೋದವರು, ನಾವು ಆ ಥರ ನಟಿಸಬಾರದು. ಅಲ್ಲಿ ಹೋದವರು ಪುಣ್ಯ ಪಾಪದಿಂದ ಅಥವಾ ಗರ್ವ ಅಥವಾ ಅಪರಾಧಿ ಮನೋಭಾವ ಇವುಗಳಿಂದ ಲಿಪ್ತರಾಗುವುದಿಲ್ಲ. ಹೇಗೆ ತಾವರೆ ಎಲೆಯು ಅದರ ಮೇಲೆ ನೀರು ಬಿದ್ದರೂ ಕೂಡ ಒದ್ದೆ ಆಗುವುದಿಲ್ಲವೋ, ಪದ್ಮಪತ್ರಂ ಇವ ಅಂಬಸ ಅನ್ನುವ ಹಾಗೆ ಈ ಜ್ಞಾನಿಗಳು ಅಷ್ಟು ಎತ್ತರಕ್ಕೆ ಹೋಗಿರುವುದರಿಂದ, ಆ ರೀತಿ ಹೋದವರು ವಿಷಯ ಭೋಗದಲ್ಲೂ ಕೂಡ ಉತ್ತಮವಾದ ಬ್ರಹ್ಮಚಾರಿಗಳಾಗಿರ್ತಾರೆ. ಅಜ್ಞಾನಿಗಳ ಕತೆ ಬಹಳ ಶೋಚನೀಯ, ಬಹಳ ಶೋಚನೀಯ. ಏನು ಮಾಡಿಲ್ಲದಿದ್ರು ಕೂಡ ಅದ್ರ ಬಗ್ಗೆ ಏನೋ ಆಲೋಚನೆ ಬಂತು, ಆಮೇಲೆ ಹಗಲು ರಾತ್ರಿ ಅವರು ಚಿಂತೆಯಲ್ಲಿರ್ತಾರೆ. ಹಗಲು ರಾತ್ರಿ ವಿರೋಧಾಭಾಸ, ಒಳಗಿನ ಸಂಘರ್ಷ. ಒಟ್ಟಾದ್ರೆ ಅಷ್ಟು ಸೂಕ್ಷ್ಮಕ್ಕೆಲ್ಲ ಹೋಗುವುದು ಬಹಳ ಅಪಾಯಕಾರಿಯಾದ ಒಂದು ಗತಿ. ಆ ಸೂಕ್ಷ್ಮಕ್ಕೆ ಹೋದಾಗ ಕೆಲವೊಮ್ಮೆ ನಮ್ಮ ಸಮತೋಲನ ಹೊರಟೋಗ್ತದೆ. ನಾವು ನಮ್ಮಗಳಿಗೆ ಸ್ವಲ್ಪ ವಿಚಾರ ಮಾಡಿ ವಿಶಾಲ ಬುದ್ಧಿಯಿಂದ ಕೆಲವು ನಿಯಮಗಳನ್ನು ಇಟ್ಕೊಳ್ಬೇಕು. ಹಾಗೆ ಆ ಅಧ್ಯಾತ್ಮ ಜ್ಞಾನ ತಾನಾಗಿ ಮೇಲೆ ಹೋದಾಗ ಆ ಸೂಕ್ಷ್ಮವಾದ ನಿರೂಪಣೆಗಳನ್ನು, ಸಟಲ್ ಡೆಫಿನಿಷನ್ಸ್ ಆಫ್ ಸತ್ಯ, ಆಫ್ ಬ್ರಹ್ಮಚರ್ಯ, ಆಫ್ ಅಹಿಂಸಾ, ಅವುಗಳನ್ನು ನಾವು ನಮ್ಮ ಬದುಕಿನಲ್ಲಿ ತಂದುಕೊಳ್ಬಹುದು. ಹೀಗೆ ಅಂತೂ ಕೊನೆಯದಾಗಿ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಯಾವ ವಿಷಯ ಭೋಗಕ್ಕೂ ಕೂಡ ನಾವು ದಾಸರಾಗದಿರುವುದೇ ಬ್ರಹ್ಮಚರ್ಯ. ಇಲ್ಲವಾದರೆ ಸ್ವತಃ ವಿಷಯ ಭೋಗವನ್ನ ಜೀವನದಲ್ಲಿ ಇಟ್ಕೊಳ್ಬಾರದು ಅಂತ ಶಾಸ್ತ್ರಗಳು ಹೇಳಿರುವುದಿಲ್ಲ. ನೀವು ಒಡೆಯರಾಗಿರಿ, ನಿಮ್ಮ ಇಂದ್ರಿಯಗಳೇ ನೀವು ಗುಲಾಮರಾಗಬೇಡಿ ಅನ್ನುವಂಥ ಒಂದು ಹಿತವಚನ, ಕಿವಿ ಮಾತು ನಮಗೆ ಶಾಸ್ತ್ರಗಳಲ್ಲಿ ದೊರಕುತ್ತದೆ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ.